ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಎಲ್ಲರಿಗೂ ತಿಳಿದಿರುವ ಹಾಗೆ ಇದೇ ತಿಂಗಳು 18ನೇ ತಾರೀಕು ಪರಮ ಪೂಜ್ಯ ಶ್ರೀ ದೇವರಪ್ಪಾಜಿರವರು, ನಮ್ಮ ಪಕ್ಷದ ಸರ್ವೋಚ್ಚ ನಾಯಕರಾದ ಶ್ರೀ ದೇವರಪ್ಪಾಜಿರವರ ಹುಟ್ಟುಹಬ್ಬ ಇದೆ. ಆ ಹುಟ್ಟುಹಬ್ಬದ ಅಂಗವಾಗಿ ಮೊಟ್ಟ ಮೊದಲನೇ ಬಾರಿಗೆ JPL ಜನತಾ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಟೂರ್ನಮೆಂಟ್ನ ಈ ಸಲ ಮ್ಯಾಚ್ ಆಡಿಸ್ತಾ ಇದ್ದೀವಿ. ದಿನಾಂಕ 15, 16 ಮತ್ತು 17 ಈ 3 ದಿನ ಬೆಂಗಳೂರಿನ ಮಾದಾವರ ನೈಸ್ ಗ್ರೌಂಡಲ್ಲಿ ಈ ಟೂರ್ನಮೆಂಟು ನಡೀತಾ ಇದೆ. ಜಿಲ್ಲೆಯ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಿಂದಲೂ ಕೂಡ ತಂಡ ಬರ್ತಾ ಇದೆ. ಒಟ್ಟು 24 ತಂಡಗಳು ಭಾಗವಹಿಸ್ತಾ ಇದೆ. ಅದೇ ರೀತಿ ನಮ್ಮ ಬೆಂಗಳೂರಿನಿಂದ ಕೂಡ 5 ತಂಡಗಳು ಭಾಗವಹಿಸ್ತಾ ಇದೆ. ಇಂದಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಬೆಂಗಳೂರು ಕೇಂದ್ರ, ಗ್ರೇಟರ್ ಬೆಂಗಳೂರು ಅಂತ 5 ಡಿವೈಡ್ ಆಗಿದೆ. ಅದರಲ್ಲಿ ಕೇಂದ್ರ ಮತ್ತು ದಕ್ಷಿಣದಿಂದ ಒಂದು ತಂಡ ಕೂಡ ಆಯ್ಕೆಯಾಗಿದೆ. ಆ ತಂಡದ ಲೋಗೋ ಲಾಂಛನ ಮತ್ತು ಟಿ ಶರ್ಟ್ನ ಲಾಂಚ್ ಮಾಡೋ ಕಾರ್ಯಕ್ರಮ ಇದೆ. ಅದಕ್ಕೋಸ್ಕರ ನಿನ್ನೆಲ್ಲ ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಗೆ ನಮ್ಮ ಗ್ರೇಟರ್ ಬೆಂಗಳೂರು ಜನತಾದಳ ಜಾತ್ಯತೀತ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ HM ರಮೇಶ್ ಗೌಡರು ಇದ್ದಾರೆ. ಅವರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತೇನೆ. ಹಾಗೂ ನಮ್ಮ ಗ್ರೇಟರ್ ಬೆಂಗಳೂರು ಕೇಂದ್ರ ಸೆಂಟ್ರಲ್ ಜಿಲ್ಲೆಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ R ಪ್ರಕಾಶ್ ಅವರು ಇದ್ದಾರೆ. ಅವರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತೇನೆ. ಅದೇ ರೀತಿ ಗ್ರೇಟರ್ ಬೆಂಗಳೂರು ದಕ್ಷಿಣ ವಿಭಾಗದ ಅಧ್ಯಕ್ಷರಾದ ಡಾಕ್ಟರ್ H. ಕೃಷ್ಣ ಅವರಿದ್ದಾರೆ. ಕೃಷ್ಣ ಹಾಗೂ ಈ ನಮ್ಮ JPL ಟೂರ್ನಮೆಂಟ್ ನಡೀತಾ ಇರೋದು ನಮ್ಮ ಕರ್ನಾಟಕ ಪ್ರದೇಶ ಜನತಾದಳ ಸಾಮಾಜಿಕ ಜಾಲತಾಣ ವಿಭಾಗ ಮತ್ತು ಯುವ ಜನತಾದಳ ವಿಭಾಗದಿಂದ. ಸೊ ಬೆಂಗಳೂರು ವಿಭಾಗದ ಯುವ ಜನತಾದಳದ ಶ್ರೀ ಸಮೀರ್ ಅವರು ಇದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ದಕ್ಷಿಣ ವಿಭಾಗದ ಬೊಮ್ಮನಹಳ್ಳಿ ಕ್ಷೇತ್ರದ ಅಧ್ಯಕ್ಷರಾದ ಗಣೇಶ್ ಅವರು ಇದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ಕೇಂದ್ರ ವಿಭಾಗದ ಗಾಂಧಿನಗರ ವಿಧಾನಸಭಾ ಅಧ್ಯಕ್ಷರಾದ ವಕೀಲರು RL ಮೂರ್ತಿ ಅವರು ಇದ್ದಾರೆ. ಅವರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾರೆ. ಹಾಗೂ ನಮ್ಮ ಜಯರ ಅಧ್ಯಕ್ಷರು ಬಂದಿದ್ದಾರೆ. ಅವರು ಕೂಡ ಕಾರ್ಯಕ್ರಮಕ್ಕೆ ರಾಜಧಾನಿ ರಾಯಲ್ಸ್, ಗ್ರೇಟರ್ ಬೆಂಗಳೂರು ಕೇಂದ್ರ ಮತ್ತು ದಕ್ಷಿಣ ವಿಭಾಗದ ತಂಡ ಅದರ ಲೋಗೋವನ್ನು ಲಾಂಚ್ ಮಾಡೋಕ್ಕೆ ಅಧ್ಯಕ್ಷರುಗಳಿಗೆ ವಿನಂತಿಸಿಕೊಳ್ತೇವೆ. ಗ್ರೇಟರ್ ಬೆಂಗಳೂರು ಸೆಂಟ್ರಲ್ ಮತ್ತು ಸೌತ್ ಕಾರ್ಪೊರೇಷನ್ ತಂಡದ ರಾಜಧಾನಿ ರಾಯಲ್ಸ್ ವತಿಯಿಂದ JPL 2026 ಅಂಗವಾಗಿ ತಂಡದ ಲೋಗೋ ಹಾಗೂ ಟಿ ಶರ್ಟ್ ಲಾಂಚ್ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಬೆಂಗಳೂರು JP ಭವನದಲ್ಲಿರುವ ಜನತಾದಳ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ HM ರಮೇಶ್ ಗೌಡ, KA ತಿಪ್ಪೇಸ್ವಾಮಿ, R ಪ್ರಕಾಶ್, HC ಕೃಷ್ಣ, ಫಣಿರಾಜ್, ಸ್ಯಾಮುಯಲ್, JDS ಪಕ್ಷದ ಹಲವು ಮುಖಂಡರು ಭಾಗವಹಿಸಿದರು. ತಂಡದ ಲೋಗೋ ಮತ್ತು ಹೊಸ ಟಿ ಶರ್ಟ್ ಅನ್ನು ಅನಾವರಣಗೊಳಿಸಿ ಮಾತನಾಡಿದ ಮುಖಂಡರು, ಕ್ರೀಡೆ ಮೂಲಕ ಯುವಜನರನ್ನು ಒಗ್ಗೂಡಿಸುವ ಉದ್ದೇಶದಿಂದ ಈ ತಂಡವನ್ನು ಮತ್ತಷ್ಟು ಬಲಪಡಿಸಲಾಗುತ್ತಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಉತ್ಸಾಹದಿಂದ ಭಾಗವಹಿಸಿ ತಂಡಕ್ಕೆ ಶುಭ ಹಾರೈಸಿದರು. ರಾಜಧಾನಿ ರಾಯಲ್ಸ್ ತಂಡವು JPL 2026ನಲ್ಲಿ ಉತ್ತಮ ಸಾಧನೆ ಮಾಡಲಿ ಎಂದು ನಾಯಕರು ಶುಭಾಶಯ ಕೋರಿದರು. ಪಕ್ಷದ ಕಚೇರಿಯಲ್ಲಿ ಈಗಾಗಲೇ ನಮ್ಮ ಪಕ್ಷದ ವತಿಯಿಂದ ಏನೋ ಒಂದು JPL ಪ್ರೀಮಿಯಂ ಲೀಗು 2006, 15, 16, 17 3 ದಿನಗಳ ಕಾಲ ಪಕ್ಷದ ವತಿಯಿಂದ ನಮ್ಮ ಪಕ್ಷದ ಸಾಮಾಜಿಕ ಜಾಲತಾಣ ವಿಭಾಗದ ರಾಜ್ಯ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಚಂದನ್ ಅವರು ಮತ್ತು ನಮ್ಮ ಪ್ರವೀಣ್ ಅವರು, ಅದೇ ರೀತಿ ನಮ್ಮ ಬಳಿರಾಜ್ ಅವರು
ವಿಶೇಷವಾಗಿ ಸಾಮಾಜಿಕ ಜಾಲತಾಣ ವಿಭಾಗದ ಎಲ್ಲ 30 ಜಿಲ್ಲೆಯ ಪದಾಧಿಕಾರಿಗಳು ಇವತ್ತು ಅವರೆಲ್ಲ ಸೇರಿ ಈ ಒಂದು ನಮ್ಮ ಪಕ್ಷಕ್ಕೆ 25 ವರ್ಷಗಳು ಸುದೀರ್ಘವಾಗಿ ರಾಜಕಾರಣ ಮಾಡ್ಕೊಂಡ್ಬಂದು ಪಕ್ಷದ ಬೆಳ್ಳಿ ಹಬ್ಬವನ್ನು ಇವತ್ತು ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಇಡೀ ರಾಜ್ಯದ 30 ಜಿಲ್ಲೆಯಲ್ಲೂ ಸಹ. ಅದೇ ರೀತಿ ಪೂಜ್ಯ ದೇವೇಗೌಡರು ಸಾಹೇಬರು ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು, ಅವರು 93 ವಸಂತಗಳನ್ನ ಪೂರೈಸಿ 94ನೇ ವಸಂತಕ್ಕೆ ಏನು ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಈ ಒಂದು ಸುಸಂದರ್ಭದಲ್ಲಿ ನಮ್ಮ ಪಕ್ಷದ ವತಿಯಿಂದ ಎಲ್ಲ ಯುವಕ ಮಿತ್ರರು ಅವರ ಜೊತೆಯಲ್ಲಿ ಮೊನ್ನೆನೂ ಸಹ ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರು ಆದಿಯಾಗಿ ಇವತ್ತು ಬೆಳಿಗ್ಗೆ ಕುಮಾರಣ್ಣವರು ಸಹ ಈ ಒಂದು JPLಗೆ ಜೆರ್ಸಿಯನ್ನ ಇನಾಗ್ರೇಷನ್ ಮಾಡೋದ್ರ ಮುಖಾಂತರ ಅವರು ಚಾಲನೆಯನ್ನ ಕೊಟ್ಟಿದ್ದಾರೆ. ಈ ಒಂದು ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ, ಈ ಒಂದು 2 ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ಒಂದು ಪ್ರಾದೇಶಿಕ ಪಕ್ಷ ಈ ರಾಜ್ಯದಲ್ಲಿ ಸುದೀರ್ಘವಾಗಿ ರಾಜಕಾರಣ ಮಾಡ್ಕೊಂಡ್ಬಂದು 25 ವರ್ಷಗಳು ಏನು ಪೂರೈಸಿ ಈಗಾಗಲೇ ನಮ್ಮ ಯುವ ಘಟಕದ ರಾಜ್ಯ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ನಿಖಿಲ್ ಕುಮಾರಣ್ಣವರ ನೇತೃತ್ವದಲ್ಲಿ ಜನರೊಂದಿಗೆ ಜನತಾದಳ ಅಂತೇಳಿ ಈಗಾಗಲೇ ಸುಮಾರು 71 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗಾಗಲೇ ಪಕ್ಷದ ಡಿಜಿಟಲ್ ಸದಸ್ಯತ್ವ ಅಭಿಯಾನದ ಜೊತೆಗೇನೆ ಈಗ ನಿನ್ನೆ ಮೈಸೂರಿನಲ್ಲೂ ಸಹ ಈ ಒಂದು ಪ್ರೀಮಿಯರ್ ನಮ್ಮ JPL ಇದಕ್ಕೆ ಏನು ಅವರು ಅಲ್ಲಿ ನಿನ್ನೆ ಒಂದು ಜೆರ್ಸಿಯನ್ನು ಬಿಡುಗಡೆ ಮಾಡಿ ಚಾಲನೆಯನ್ನು ಕೊಟ್ಟಿದ್ದಾರೆ. ನಾವು ಏನು ಸುಮಾರು ಈಗಾಗಲೇ 26ರಿಂದ 27 ಟೀಮು ಬಂದಿದ್ದು, ಮತ್ತೇನು ಹೆಚ್ಚಾಗ್ತಾ ಇದೆ ಟೀಮ್ಗಳು ಅಂತ ಹೇಳ್ತಾ ಇದ್ರು. ಹಾಗಾಗಿ ಈ ಒಂದು 3 ದಿವಸ ನಡೀತಕ್ಕಂಥ ಈ ಒಂದು ಕ್ರಿಕೆಟ್ ಪಂದ್ಯಾವಳಿಗಳಲ್ಲಿ ಯಾರೆಲ್ಲ ಇಡೀ ರಾಜ್ಯದ 30 ಜಿಲ್ಲೆಯಿಂದಲೂ ಸಹ ಯಾರು ನಮ್ಮ ಆಟಗಾರರಾಗಿ ಪಾಲ್ಗೊಳ್ತಾ ಇದ್ದಾರೆ, ನಾವು ಅವರೆಲ್ಲರಿಗೂ ಸಹ ಶುಭವನ್ನು ಹಾರೈಸೋದ್ರ ಜೊತೆಗೆ ಏನು ಈ ವರ್ಷ ಈ ಒಂದು ಪಕ್ಷದ ವತಿಯಿಂದ ಏನು ಚಾಲನೆ ಕೊಟ್ಟು ಮೊದಲನೇ ವರ್ಷ ಸುಮಾರು ಮೊದಲನೇ ಪ್ರೈಸು ಸುಮಾರು 5 ಲಕ್ಷ ರೂಪಾಯಿ, ಮತ್ತೆ ಅದೇ ರೀತಿ 26 ಟೀಮ್ಗಳು ಏನು ಬರ್ತಾ ಇದ್ದಾವೆ ಅವರೆಲ್ಲರಿಗೂ ಸಹ ಒಂದು ಟ್ರೋಫಿಯನ್ನ ಪಕ್ಷದ ವತಿಯಿಂದ ಕೊಡ್ತಾ ಇದ್ದಾರೆ. ಅದೇ ರೀತಿ ಒಂದು ಇದು ಬಹಳ ನಿಜಕ್ಕೂ ಸಹ ನಮಗೆ ಖುಷಿ ಆಗ್ತಾ ಇತ್ತು. ಅಲ್ಲೇನೋ ಅವರು ಅಲ್ಲಿ ಒಂದು ಪಂದ್ಯಾವಳಿಗಳನ್ನ ನಡೆಸಲಿಕ್ಕೆ ಆ ಗ್ರೌಂಡ್ ಅನ್ನು ಸಹ ಪೂರ್ವ ಸಿದ್ಧತೆಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ಎಲ್ಲವನ್ನೂ ಸಹ ಮಾಡ್ತಾ ಇರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಯುವಕ ಮಿತ್ರರಾಗಿರ್ತಕ್ಕಂಥ ಸಾಮಾಜಿಕ ಜಾಲತಾಣ ವಿಭಾಗದ ಎಲ್ಲ ಪದಾಧಿಕಾರಿಗಳಿಗೂ ಸಹ ನಾನು ಈ ಶುಭ ಸಂದರ್ಭದಲ್ಲಿ ಅವರಿಗೆ ಶುಭವನ್ನು ಕೋರೋದ್ರ ಜೊತೆಗೆ ಅವರಿಗೆ ಕೃತಜ್ಞತೆಯನ್ನು ಸಹ ಹೇಳ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಇನ್ನು ಮುಂದಿನ ದಿನಗಳಲ್ಲಿ ಏನು ಪೂಜ್ಯ ದೇವೇಗೌಡರು ಸಾಹೇಬರು ಬರೋ ವರ್ಷ ನಮ್ಮ ಪಕ್ಷಕ್ಕೆ 26 ವರ್ಷ ಆಗ್ತದೆ. ಅದೇ ರೀತಿ ಪೂಜ್ಯ ದೇವೇಗೌಡರು ಸಾಹೇಬರು 95 ವಸಂತಗಳನ್ನು ಪೂರೈಸ್ತಾರೆ. ಆ ಸಂದರ್ಭದಲ್ಲಿ ಒಂದು ಕಬಡ್ಡಿಗೆ ಇರ್ಬೋದು, ಪ್ರೋತ್ಸಾಹ ಕೊಡ್ತಕ್ಕಂಥದ್ದು, ಫುಟ್ಬಾಲ್ಗೆ ಇರ್ಬೋದು, ಎಲ್ಲ ಕ್ರೀಡೆಗಳಿಗೂ ಸಹ ನಮ್ಮ ಪಕ್ಷದ ವತಿಯಿಂದ ಅದೆಲ್ಲರಿಗೂ ಸಹ ಮುಂಚೂಣಿಯಲ್ಲಿ ಅವರಿಗೆ ಶಕ್ತಿ ತುಂಬ ಕೆಲಸವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ನಾವು ನಮ್ಮ ಎಲ್ಲ ಕ್ಷೇತ್ರದ ಅಧ್ಯಕ್ಷರಿಗೂ ಸಹ ಈಗಾಗಲೇ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ. ಮುಂಬರ್ತಕ್ಕಂಥ ದಿನಗಳಲ್ಲಿ ಯಾವ್ಯಾವ ಕ್ರೀಡೆಗಳಿದೆ ಎಲ್ಲ ಕ್ರೀಡೆಗಳಿಗೂ ಸಹ ಪಕ್ಷದ ವತಿಯಿಂದ ನಾವು ಶಕ್ತಿ ತುಂಬುವಂಥ ಕೆಲಸ ಮಾಡಬೇಕು, ಅವ್ರಿಗೆ ಪ್ರೋತ್ಸಾಹದಿಂದ ಕೆಲಸ ಮಾಡಬೇಕು ಅಂತೇಳಿ ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಎಲ್ಲ ಕ್ರೀಡೆಗಳಿಗೂ ಸಹ ನಾವು ಹೆಚ್ಚಿನ ಪ್ರೋತ್ಸಾಹ ಕೊಡೋದ್ರ ಜೊತೆಗೆ ಏನು ನಮ್ಮ ಬರೀ ಒಂದು ಏನು ಕ್ರಿಕೆಟ್ ಪಂದ್ಯಾವಳಿಗಳನ್ನ ಆಯೋಜನೆ ಮಾಡಿ ಯುವಕರಿಗೆ ಒಂದು ಹುಮ್ಮಸ್ ತುಂಬೋದು ಅಷ್ಟೇ ಅಲ್ಲ, ಇದ್ರ ಜೊತೆಗೇನೆ ಪಕ್ಷದ ಸಂಘಟನೆಗೂ ಸಹ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡಬೇಕಂತೇಳಿ ನಾವೆಲ್ಲರೂ ಸಹ ತೀರ್ಮಾನ ಮಾಡಿದ್ವಿ. ಹಾಗಾಗಿ ನಮ್ಮ ಎಲ್ಲ ಯುವಕರು ಮತ್ತೊಮ್ಮೆ ಶುಭ ಹಾರೈಸಿ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀವಿ. ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಮತ್ತು ವಿಷಯ ಎರಡನ್ನೂ ಕೂಡ ಹೇಳಿದ್ದಾರೆ. ನಮ್ಮೊಟ್ಟಿಗೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಬೆಂಗಳೂರು ದಕ್ಷಿಣ ವಿಭಾಗದ ಅಧ್ಯಕ್ಷರಾದ ಕೃಷ್ಣ ಸರ್ ಇದ್ದಾರೆ, ನಮ್ಮ ಯುವ ಘಟಕದ ಅಧ್ಯಕ್ಷರಾದ ಶಾಮಿಲ್ ಇದ್ದಾರೆ, ನಮ್ಮ ಗಾಂಧಿನಗರ ಅಧ್ಯಕ್ಷರಾದ ಮೂರ್ತಿಯವರಿದ್ದಾರೆ, ಬೊಮ್ಮನಹಳ್ಳಿ ಅಧ್ಯಕ್ಷರಾದ ಗಣೇಶ್ ಅವರು, ಮತ್ತು ನಮ್ಮ ಬೆಂಗಳೂರು ನಗರದ ಸೋಷಿಯಲ್ ವಿಭಾಗದ ಅಧ್ಯಕ್ಷರಾದ ಪುಣ್ಯರಾಜ್ ಅವರಿದ್ದಾರೆ. ಈಗಾಗಲೇ ನಮ್ಮ ಪಕ್ಷದ ವತಿಯಿಂದ JPL ಏನಿವತ್ತು ಪೂಜ್ಯರು ನಮ್ಮ ಪಕ್ಷದ ಸರ್ವೋಚ್ಚ ನಾಯಕರು, ಮಾಜಿ ಪ್ರಧಾನಮಂತ್ರಿಗಳು ಏನು ಮೇ 18ನೇ ತಾರೀಕು ಅವರು 94ನೇ ವಸಂತಗಳನ್ನ 93 ಮುಗಿಸಿ 94ಕ್ಕೆ ಕಾಲಿಡ್ತಾ ಇದ್ದಾರೆ. ನಾವೆಲ್ಲ ಸಂದರ್ಭದಲ್ಲೂ ಕೂಡ ಕಳೆದ ಒಂದು 2-3 ವರ್ಷದಿಂದ ಬಹಳ ದೊಡ್ಡ ಒಂದು ರಕ್ತದಾನ ಶಿಬಿರ ಕೂಡ ಆಯೋಜನೆ ಮಾಡಿದ್ವಿ. ಈ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಬ್ಲಡ್ ಕಲೆಕ್ಟ್ ಆಗಿತ್ತು ಆ ದಿನ.
ಅಂತ ಪೂಜ್ಯರು ಹಲವಾರು ವಿಚಾರಗಳಲ್ಲಿ ರೈತರ ಪರವಾಗಿ ಮತ್ತೊಂದು ಬಡವರ ಪರವಾಗಿ ಹೋರಾಟ ಮಾಡ್ಕೊಂಡಿದ್ದಾರೆ. ಅವರ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ಇವತ್ತು ನಮ್ಮ ಪಕ್ಷದ ವತಿಯಿಂದ ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಕುಮಾರಣ್ಣವರ ಒಂದು ಮಾರ್ಗದರ್ಶನ ಮತ್ತು ನಮ್ಮ ಸೋಷಿಯಲ್ ಮೀಡಿಯಾ ವಿಭಾಗದ ಅಧ್ಯಕ್ಷ ಚಂದನ್ ಗೌಡರು ಮತ್ತು ಅವರೆಲ್ಲ ಟೀಮ್ ಬಹಳ ಕಷ್ಟಪಟ್ಟು ಈ ಒಂದು ಟೂರ್ನಿಮೆಂಟನ್ನು ಆಯೋಜನೆ ಮಾಡಿದ್ದಾರೆ. ಹೀಗಾಗಿ ಅವರೆಲ್ಲರಿಗೂ ಕೂಡ ನಮ್ಮ ಪಕ್ಷದ ಪರವಾಗಿ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸಿ ನಮ್ಮ ಬೆಂಗಳೂರು ವಿಭಾಗದಲ್ಲೂ ಕೂಡ ನಮ್ಮ ಯುವ ಘಟಕದ ಅಧ್ಯಕ್ಷ ಶ್ಯಾಮಲ್ಲು ಮತ್ತು ನಮ್ಮ ಪಣಿರಾಜು ಬಹಳ ಆಸಕ್ತಿ ವಹಿಸಿ ನಮ್ಮ ಬೆಂಗಳೂರಿನ ಕೂಡ ರಾಜಧಾನಿ ರಾಯಲ್ಸ್ ಅಂತ ಒಂದು ತಂಡದ ಒಂದು ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈಗ ನಮ್ಮ ಬೆಂಗಳೂರು ಭಾಗದ ಎಲ್ಲ ನಮ್ಮ ಸ್ನೇಹಿತರು ಏನು ಭಾಗವಹಿಸಿದ ಆಟಗಾರರು ಅವ್ರಿಗೆ ಶುಭಾಶಯ ಹೇಳ್ತೇನೆ. ಮತ್ತು ಅವ್ರು ಗೆದ್ದು ಬರಲಿ, ದೇವೇಗೌಡರ ಹೆಸರಲ್ಲಿ ನಡ್ತಕ್ಕಂಥ ಈ ಟೂರ್ನಿಮೆಂಟ್ನಲ್ಲಿ ನಮ್ಮ ಬೆಂಗಳೂರು ವಿಭಾಗದಿಂದ ಗೆದ್ದು ಬರಲಿ ಅಂತ ಹೇಳ್ತಾ, ಮತ್ತು ಆಟದಲ್ಲಿ ಭಾಗವಹಿಸೋದಷ್ಟೇ ದೊಡ್ಡ ಗೆಲುವು ಸೋಲು ಆಟದಲ್ಲಿ ಇದ್ದಿದ್ದೆ. ಇವತ್ತು IPL ಅನ್ನೋದು ಇಡೀ ಮನೆಗೆ ದೇಶದಲ್ಲಿ ತಲುಪಿದೆ. JPL ಕೂಡ ಅದೇ ರೀತಿ ಎಲ್ಲರಿಗೂ ಮನಸ್ಸಿಗೂ ಕರ್ನಾಟಕದ ಎಲ್ಲರ ಮನಸ್ಸಿಗೂ ತಲುಪಲಿ. ದೇವೇಗೌಡರ ಹೆಸರು ಅಜರಾಮರಾಗಲಿ. ಈ ಒಂದು ಸಂದರ್ಭದಲ್ಲಿ ಒಂದು ಹುಟ್ಟುಹಬ್ಬದ ವಿಷಯದ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕಂತ ಇಷ್ಟೆಲ್ಲ ದೊಡ್ಡ ಆಸಕ್ತಿ ವಹಿಸಿ ಮಾಡಿರ್ತಕ್ಕಂಥ ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ಕೂಡ ಈ ಪತ್ರಿಕಾಗೋಷ್ಠಿಯಲ್ಲಿ ತುಂಬ ಸಂತೋಷದಿಂದ ಭಾಗವಹಿಸಿದ್ದೀನಿ. ಎಲ್ಲ ಸಾರ್ವಜನಿಕರಿಗೂ ಕೂಡ ನಾವು ಕೇಳ್ಕೊಳ್ಳೋದಿಷ್ಟೇ, ದಯಮಾಡಿ ಆ ಟೂರ್ನಿಮೆಂಟ್ ಇಲ್ಲೇ ಮಾಧವರದ ಹತ್ರ ಭಾಳ ಅಚ್ಚುಕಟ್ಟಾಗಿ ನಡೀತಾ ಇದೆ. ತಾವುಗಳೆಲ್ಲ ಕುಟುಂಬ ಸಮೇತರಾಗಿ ಬಂದು ಈ ಟೂರ್ನಿಮೆಂಟ್ನ ಯಶಸ್ವಿಗೊಳಿಸ್ಬೇಕಂತ ಕೇಳ್ಕೊತಾ ನಾನು ಮಾತಾಡ್ತೀನಿ. ನಮ್ಮ ಎಲ್ಲ ಜನತಾದಳದ ಗ್ರೇಟರ್ ಬೆಂಗಳೂರು ಜನತಾದಳದ ಅಧ್ಯಕ್ಷರಾದಂತಹ ರಮೇಶ್ ಅವರೇ, ಅದೇ ರೀತಿ ಸೆಂಟ್ರಲ್ ವಿಭಾಗದ ಅಧ್ಯಕ್ಷರಾದಂತಹ ಪ್ರಕಾಶ್ ಅವರೇ, ವೇದಿಕೆ ಮೇಲಿರುವಂತಹ ಯುವ ಜನತಾದಳದ ಅಧ್ಯಕ್ಷರಾದಂತಹ ಜಯನಗರ ವಿಭಾಗದ ಅಧ್ಯಕ್ಷರಾದಂತಹ ನಮ್ಮ ವಿಜಯಕುಮಾರ್ ಅವರೇ, ಹೊಸಳ್ಳಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂತಹ ಗಣೇಶ್ ಅವರೇ, ನಮ್ಮ ಮಣಿರಾಜ್ ಅವರೇ, ಮತ್ತು ವಕೀಲರು ಮೂರ್ತಿಯವರೇ, ಅದೇ ರೀತಿ ನನ್ನ ಎಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಏನು ನಾಳೆಯಿಂದ ಶುರುವಾಗುವಂಥ ಒಂದು ಕಾರ್ಯಕ್ರಮ ಏನು IPL ಮಾದರಿನಲ್ಲಿ JPL ಅಂತ ನಮ್ಮಲ್ಲಿ ಮಾಡ್ತಾರೆ. ನಮ್ಮ ಜನತಾದಳದವರು ಯುವಕರುಗಳನ್ನು ಸಂಘಟನೆ ಮಾಡೋದಕ್ಕೆ ಮತ್ತು ಯುವಕರುಗಳಿಗೊಂದು ಹೆಚ್ಚಿನ ಪ್ರೋತ್ಸಾಹ ಕೊಡುವಂಥ ನಿಟ್ಟಿನಲ್ಲಿ ಪ್ರತಿನಿಧಿಸಿ ಯಾವುದು ಕ್ರೀಡೆಗೆ ಬಹಳ ಹೆಚ್ಚಿನ ಆದ್ಯತೆ ಇದೆ ಅದೇ ಆದ್ಯತೆಯನ್ನು ಮನಸ್ಸಿನಲ್ಲಿಟ್ಕೊಂಡು ನಮ್ಮ ಎಲ್ಲ ಯುವಕರುಗಳು ರಾಜ್ಯದ ವಿವಿಧ ಕಡೆಯಿಂದ ಬರುವಂಥ ಪ್ರತಿಭೆಗಳಿಗೆ ಒಂದು ಅವಕಾಶ ಮಾಡಿಕೊಡುವಂಥ ದೃಷ್ಟಿಯಿಂದ ನಾಳೆಯಿಂದ ನಡೆಯುವಂಥ ಟೂರ್ನಿ ಬಹಳ ಮಹತ್ವದ್ದಾಗಿರ್ತದೆ. ಈ ಟೂರ್ನಿಯಲ್ಲಿ ಯಾರ್ಯಾರು ಭಾಗವಹಿಸ್ತಾರೋ ಅವರೆಲ್ಲರಿಗೂ ಸ್ಪರ್ಧಾತ್ಮಕವಾಗಿ ಆಡಿ ಈ ಟೂರ್ನಿನ ಯಶಸ್ವಿಗೊಳಿಸಬೇಕು. ಯಾವುದೇ ಥರದ ಘಟನೆಗಳಿಗೂ ಅವಕಾಶ ಕೊಡ್ತಾರೆ, ಸ್ಪರ್ಧಾತ್ಮಕವಾಗಿ ನಡೆದುಕೊಳ್ಬೇಕು ಅಂತ ಹೇಳಿ ಈ ಮೂಲಕ ಹೇಳ್ತಾ ಏನು ಇಷ್ಟು ದಿವಸ ಇಷ್ಟೊಂದು ಮಾಧ್ಯಮದವರು ಇಲ್ಲಿ ನೆರವೇರಿ ಅದೇ ರೀತಿ ಈ ಟೂರ್ನಮೆಂಟು ಇದೇ ಥರ ಪ್ರಸಾರ ಮಾಡಿ ಸಹಕಾರ ಕೊಡಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ತಾ ನಾನು ಮಾತನಾಡ್ತೀನಿ.